ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್. ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಅದಕ್ಕಿಂತ ಮೊದಲು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಇಲ್ಲಿ ಜ್ಯೂಸ್ ಮಾಡಲು ನಾವು 4 ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೇವೆ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ತೊಳೆದು ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡು, ಸ್ವಲ್ಪ ಹಸಿ ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, ಚಿಟಿಕೆ ಅರಿಶಿನ, ಸ್ವಲ್ಪ ಹಸಿ ಕರಿಬೇವು, 3ರಿಂದ 4 ಕಾಳುಮೆಣಸು, ಸ್ವಲ್ಪ ಉಪ್ಪು. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಇಷ್ಟು ಸಾಮಗ್ರಿಗಳು ಬೇಕು ನೆಲ್ಲಿಕಾಯಿ ಜ್ಯೂಸ್ ಮಾಡಲು. ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಬೆಟ್ಟದ ನೆಲ್ಲಿಕಾಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ಬೀಜವನ್ನು ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಹೆಚ್ಚಿಕೋಬೇಕು. ಕೆಟ್ಟಿರುವ ಭಾಗವನ್ನು ತೆಗೆದು ಒಳ್ಳೆ ಚಲೋದಷ್ಟು ತಗೊಂಡು ಇದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಜ್ಯೂಸನ್ನು ಕುಡಿಯೋದರಿಂದ ಕೂದಲು ಉದುರುವುದು ಕಮ್ಮಿ ಆಗುತ್ತದೆ ಮತ್ತು ಇಮ್ಯುನಿಟಿ ಪವರು ಹೆಚ್ಚಾಗುತ್ತದೆ ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದರಲ್ಲಿ ಕರಿಬೇವು ಹಾಕೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ನೀವು ಈ ಜ್ಯೂಸಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಟ್ಟದ ನೆಲ್ಲಿಕಾಯನ್ನು ಒಂದು ಜಾರಿಗೆ ಹಾಕೊಳ್ಳೋಣ. ನಂತರ ಪುದೀನ, ಒಂದು 2-3 ನಿಮಿಷದಲ್ಲಿ ಮಾಡ್ಕೊಳ್ಳಬಹುದು. ಸ್ವಲ್ಪ ಕೊತ್ತಂಬರಿ, ಹಸಿ ಕರಿಬೇವು, ಸ್ವಲ್ಪ 4 ಕಾಳುಮೆಣಸು. ಇಲ್ಲಿ ನಾವು ಕಾಳು ಮೆಣಸನ್ನು ಹಾಕ್ತಾಯಿದ್ದೀವಿ, ನೀವು ಇಲ್ಲಾಂದರೆ ಮೆಣಸಿನ ಪೌಡ್ರನ್ನು ಹಾಕಿಕೊಳ್ಬೋದು. ಸ್ವಲ್ಪ ಹಸಿ ಶುಂಠಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅಂತೂ ಜೀರ್ಣ ಕ್ರಿಯೆಗೆ ತುಂಬಾ ಒಳ್ಳೆಯದು. ಜೀರಿಗೆನ ತಿನ್ನೋದ್ರಿಂದ ಯಾವುದೇ ನಾವು ತಿಂದಂಥ ಆಹಾರ ಸುಲಭವಾಗಿ ಜೀರ್ಣ ಆಗುತ್ತದೆ. ಈಗ ಸ್ವಲ್ಪ ಅರಿಶಿನ, ಚಿಟಿಕೆಯಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು. ಹಿಂಗೆ ಹಾಕ್ಕೊಂಡು ಈಗ ನೀರನ್ನು ಹಾಕಿದ್ರೆ ಈ ರೀತಿಯಾಗಿ ರುಬ್ಕೊಳ್ಬೇಕು. ಮೊದಲಿಗೆ ಹಾಗೆ ರುಬ್ಕೊಳ್ಬೇಕು. ನಂತರ ಈ 1 ಗ್ಲಾಸ್ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿಕೊಂಡು ನಂತರ ಈ ರೀತಿಯಾಗಿ ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಇದನ್ನು ಬಿಸಾಕುವ ಬದಲು ಇದನ್ನು ನೀವು ಪಾಟ್ನಲ್ಲಿ ಯಾವುದಾದ್ರೂ ಗಿಡಗಳಿಗೆ ಬೆಳೆಸಿದರೆ ಅದಕ್ಕೆ ಹಾಕಿದರೆ ಇದು ಗೊಬ್ಬರ ಆಗುತ್ತದೆ. ಮತ್ತಿಲ್ಲವ ಯಾವುದಾದ್ರೂ ಹಸುಗಳಿಗೆ, ನಿಮ್ಮ ಮನೆಯ ಪಕ್ಕದಲ್ಲಿ ಹಸುಗಳಿದ್ದರೆ ಹಸುಗಳಿಗಾದರೂ ಕೊಡ್ಬೋದು. ನೋಡಿ, ಈ ರೀತಿಯಾಗಿ ಸೋದಿಸಿದ ನಂತರ ರುಚಿಕರವಾದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ನೆಲ್ಲಿಕಾಯಿ ಜ್ಯೂಸ್ ಈಸ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.